ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣ ಭೈರತಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಜಗ್ಗ ಮತ್ತು ಭೈರತಿ ಬಸವರಾಜ್ ನಡುವೆ ಫೋನ್ ಕರೆಯನ್ನ ಕೆದಕಿದಂತ ಸಿಐಡಿ ಈಗ ಸಿಐಡಿ ಬಲೆಯಲ್ಲಿದ್ದಾರೆ ಭೈರತಿ ಬಸವರಾಜ್. ಹೀಗಾಗಿ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಅದೇ ಕುತೂಹಲ. ಸದ್ಯ ಜಗ್ಗನ ಜೊತೆ ಮಾತುಕತೆಗೆ ಬಳಸ್ತಾ ಇದ್ರ ಪ್ರತ್ಯೇಕ ಫೋನ್. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಫೋನ್ ಹಿಂದೆ ಬಿದ್ದಂತ ಸಿಐಡಿ ಭೈರತಿ ಮತ್ತು ಜಗ್ಗನ ಸ್ನೇಹಕ್ಕೆ ಪ್ರಮುಖ ಸಾಕ್ಷಿ ಆ ಮೊಬೈಲ್ ರಿಕವರಿ ಮಾಡಿ ಮಾಹಿತಿ ಕಲೆ ಹಾಕೋದಕ್ಕೆ ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. ವಿಚಾರಣೆ ವೇಳೆ ಫೋನ್ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ ಭೈರತಿ. ಹೀಗಾಗಿ ಈ ಮೊಬೈಲ್ ಎಲ್ಲಿದೆ, ಯಾರು ಬಳಕೆ ಮಾಡ್ತಾ ಇದ್ರು, ಅಂದ್ರೆ ಯಾವ್ಯಾವಾಗ ಬಳಕೆ ಮಾಡ್ತಾ ಇದ್ರು ಭೈರತಿ ಬಸವರಾಜ್ ಅವರು, ಬಿಕ್ಲು ಶಿವ ಕೊಲೆಗೆ ಸಂಬಂಧಪಟ್ಟಂತೆನೂ ಅದೇ ಮೊಬೈಲ್ನಲ್ಲೇ ಏನಾದರೂ ಮಾತುಕತೆ ಆಗಿತ್ತಾ, ಇದೆಲ್ಲವನ್ನು ಕೂಡ ಈಗ ಪೊಲೀಸರು ಕೆದಕ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಹಾಗಾದ್ರೆ ಆ ಮೊಬೈಲ್ ಎಲ್ಲಿದೆ, ಆ ಮೊಬೈಲ್ ಪತ್ತೆ ಆಗಬೇಕಿದೆ. ತದನಂತರನೇ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಸಿಗೋದು. ನೋಡಿ, ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. A1 ಜಗ್ಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಶಾಸಕ ಭೈರತಿ ಬಸವರಾಜ್ ಬಾಡಿ ವಾರೆಂಟ್ ಮೇಲೆ ಜಗ್ಗನನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಬಿಕ್ಲು ಕೊಲೆಯಲ್ಲಿ ನೇರ ಪಾತ್ರ ವಹಿಸಿದ್ದ A4 ಕಿರಣ್, ಆರೋಪಿಗಳಾದ ಜಗ್ಗ ಮತ್ತು ಕಿರಣ್ನನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಈಗ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಇವರಿಬ್ಬರನ್ನ ವಶಕ್ಕೆ ಪಡೆದ ನಂತರ ಏನ್ ಡೀಟೇಲ್ಸ್ ಸಿಗ್ಬೋದು? ಈಗ ಮೊಬೈಲ್ ಕೂಡ ಪತ್ತೆ ಹಚ್ಚಬೇಕಿದೆ. ಆ ಮೊಬೈಲ್ ಪತ್ತೆ ಹಚ್ಚಿದ ನಂತರ ಏನೆಲ್ಲ ಮಾಹಿತಿ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್. ಈಗ ಭೈರತಿ ಬಸವರಾಜ್ಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ, ಆ ಮೊಬೈಲ್ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ತನಿಖೆ ಎಲ್ಲಿಗೆ ಬಂತು? ಪ್ರಮುಖವಾಗಿ ಈಗ ಒಂದು ಮೊಬೈಲ್ ನ ಹಿಂದೆ ಅಧಿಕಾರಿಗಳು ಬಿದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳ ಈ ಒಂದು ಕೊಲೆ ಕೇಸ್ಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಜಗ್ಗನ ಜೊತೆ ಶಾಸಕ ಭೈರತಿ ಬಸವರಾಜ್ ಅವರು ಎಷ್ಟು ವರ್ಷಗಳಿಂದ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಯಾವಾಗೆಲ್ಲ ಮಾತನಾಡಿದ್ದಾರೆ. ಅಂದ್ರೆ ಈ ಕೊಲೆ ಆದಂತಹ ಸಂದರ್ಭದಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ, ಏನಾದ್ರೂ ವಿಚಾರಗಳನ್ನ ಹೇಳಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಆದ್ರೆ ಶಾಸಕರು ಈಗ ಬಳಸಿರುವಂತಹ ಫೋನ್ ಏನಿದೆ ಅದು ಸಿಗ್ತಾ ಇಲ್ಲ. ಅವ್ರಿಗೆ ಅಧಿಕಾರಿಗಳ ಕೈಗೂ ಕೂಡ ಇಲ್ಲ. ಆ ಕೃತ್ಯ ಆದಾಗಿನಿಂದ ಕೂಡ ಅವರು ಬಳಸಿರುವಂತಹ ಫೋನ್ ಸದ್ಯ ಸಿಕ್ಕಾಗಿದೆ. ಹಾಗಾಗಿ ಆ ಒಂದು ಫೋನ್ ಅನ್ನು ಕೂಡ ರಿಕವರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದರ ಜೊತೆಯಲ್ಲೇ ಏನು ಒಂದು ಬಿಕ್ಲು ಕೊಲೆ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಏನು ಈ ಆರೋಪಿಗಳೇನಿದ್ದಾರೆ A1 ಮತ್ತು A4 ಇವರಿಬ್ಬರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆರೋಪಿಗಳು ಭಾರತೀಯ ನಗರ ಠಾಣೆಯಲ್ಲಿ ಕೂಡ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು. ಈ ಸೇರಿ ಅಧಿಕಾರಿಗಳ ವಶದಲ್ಲಿದ್ದಂತಹ ವೇಳೆಯಲ್ಲಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಹೇಳಿಕೆಗಳನ್ನೆಲ್ಲ ದಾಖಲಿಸಿಕೊಂಡಿದ್ದಾರೆ. ಈಗ ಶಾಸಕರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಬೇಕು. ತನಿಖೆಯ ಸಂದರ್ಭದಲ್ಲಿ ಏನಾದ್ರೂ ಬೇರೆ ವಿಚಾರಗಳನ್ನು ಹೇಳ್ತಾರ ಅನ್ನೋದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಈ ವಿಮಲ್ ಕಿರಣ್ ಏನಿದ್ದಾನೆ ಜಗ್ಗನ ಮಾಮೈದ A4 ಆಗಿರುವಂತದ್ದು ನೇರವಾಗಿ ಈ ಒಂದು ಬಿಕ್ಲು ಶಿವನಿಗೆ ಒಂದು ಧಮಕಿಯನ್ನ ಕೂಡ ಹಾಕಿರ್ತಾನೆ. ಆ ಒಂದು ವಿಡಿಯೋ ಕೂಡ ಇರುತ್ತೆ. ಹಾಗಾಗಿ ಆ ವಿಡಿಯೋ ಆಧಾರದ ಮೇಲೆ ಇಲ್ಲಿ ಜಗ್ಗನ ಪಾತ್ರ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ಕೂಡ ಗೊತ್ತಾಗಿತ್ತು. ಯಾಕಂತ ಹೇಳಿದ್ರೆ ಯಾವುದೋ ಒಬ್ಬ ರೌಡಿ ಶೀಟರ್ಗೂ ಕೂಡ ಬ್ಯಾಕ್ ಸಪೋರ್ಟ್ ಇಲ್ಲದೆ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಶಾಸಕರು ಸೇರಿ ಜಗ್ಗ ಹಾಗೂ ಕಿರಣ್ನ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆದ್ರೆ ದೂರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ಅದಾದ ಕೆಲವೇ ದಿನಗಳ ಹಂತರದಲ್ಲಿ ಬಿಕ್ಲು ಶಿವನನ್ನ ಭೀಕರವಾಗಿ ಹತ್ಯೆ ಮಾಡ್ತಾರೆ. ಸದ್ಯ ಈಗ ಪ್ರಮುಖವಾಗಿ ಇನ್ನು 7 ದಿನಗಳ ಕಾಲ ಕಸ್ಟಡಿಯಲ್ಲಿ ನಿಲ್ತಾರೆ ಶಾಸಕರು. ಆ ಶಾಸಕರ ಒಂದು ವಿಚಾರಣೆ ಕೂಡ ಸಾಗ್ತಾ ಹೋಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.